ಹಂಗೆ ರಿಜಿಸ್ಟ್ರ್ ಎಲ್ಲ ಹಾಕ್ಕೊಳ್ತಾಯಿ ಎಲ್ಲಾರು ಹೋಗತ್ತ ಸೈನ್ ಹಾಕಿ ಬಂದ್ವಿ. ಅದು ನಮ್ಮ ಅಪ್ಪನ ಹೆಸರಿಗೆ ಇರೋದಕ್ಕೆ ನಮ್ಮ ಹುಡುಗರು ನಾನು ಎಲ್ಲ ಹಾಕಿದ್ರೆ ಸಾಕಲ್ವಿ. ನಾನು ಆ ಸಿದ್ಲಿ ಮುಂದೆ ಎಲ್ಲಿ ಸೈನು ಪೈನು ಕೇಳ್ತಾರೋ ಅಂತ ಅಂದ್ಕೊಂಡಿದ್ದೆ ಕಣೆ ರಂಗಿ. ಹೆಂಗತ್ತ ಅವನೇನು ಯಾತ್ಕೋ ಕೇಳಲಿಲ್ಲ. ಅದು ಮಾಮನ ಹೆಸರಿಗೆ ಬಂದಮೇಲೆ ಮುಗೀತು. ಅವನಿಗೆ ನಿಮ್ಮದು ಹಿಂಗೆ ಅವ್ನು ಯಾರಿಗಾನ ಮಾರ್ಬೇಕಂದ್ರೆ ಅವ್ರ ಹೆಂಡತಿ ಮಕ್ಕಳು ಸೈನ್ ಕೇಳ್ತಾನೆ ಹಂಗೆ. ಇಲ್ಲ ಅಂದಿದ್ರೆ ಈಗ ಇನ್ನೂ ಜೊಂಟಿಗೆ ಇದ್ದಿದ್ರೆ ಅವಜ್ಜಿ ಹೆಸ್ರಿಗೆ ಅಜ್ಜನ ಹೆಸ್ರಿಗೆ ಇದ್ದಿದ್ರೆ ಅವನದು ಸೈನ್ ಬೇಕಾಗಿತ್ತು. ಇವಾಗ ಅವನದಾಲೆ ಬೇರೆ ಆಗೈತಲ್ಲ, ಅದಕ್ಕಾಗಿನ ಇವಾಗ ಅವನೇನು ಸೈನ್ ಬೇಕಾಗಿಲ್ಲ. ಅದಕ್ಕೆ ಏನಕ್ಕೂ ಅವನದೇನೇನು ಕೇಳಲ್ಲ. ಇವಾಗ ಏನಾನ ಬೇಕಿದ್ರೆ ಮಾತ್ರ ಕೇಳೋರು. ಇವಾಗ ಮಾಮನ ಹೆಸ್ರಿಗೆ ಕರೆಕ್ಟಾಗಿ ಐತೆ, ಇವಾಗ ಯಾವುದೂ ಇಲ್ಲ ಮಿಸ್ಟೇಕ್. ಮಾಮನ ಹೆಸ್ರು ಪಾಣಿ ಬರ್ತಾವೇನೋ ಅದಕ್ಕೆ ಅವನಿಗೆ ಇವಾಗ ಮಾಮಗಲ್ಲ, ಅದಕ್ಕೆ ಬೇಗ ಆಯ್ತತ್ಲಾಗಿ. ಹೆಂಗೆ ಬಿಡ ಮತ್ತೆ ದುಡ್ಡೆಲ್ಲ ಕೊಟ್ಟವ್ರಲ್ವಿ. ಯಾಕೋ ಬೈವಾಗಿಕ್ಕು ಮಾಡಕ್ಕಿಲ್ಲ ನಾನು ತಗೊಂಡೋಗಿ ಬೈವಾಗಿಕ್ಕು 2 ಸೂಟ್ ಕೇಸ್ ಕೊಟ್ಟವ್ರಿ. ನಮ್ಮ ತಾಯಿ ಹಂಗನ ಮಾರಾಯ್ರು ಎಲ್ಲಿ ಇಕ್ಕೊಂಡಿದ್ರಮ್ಮ ಅಲ್ವಿ ದುಡ್ಡ ಒಂದು ದುಡ್ಡು ಹೆಂಗೆ ಇಕ್ಕೊಂಡವ್ರೆ. ಮೊದಲು ತಗೊಂಡೋಗಿ ಅಲ್ಲಲ್ತ ಮುಂದೆ ಕಮಲ ಮುಂದೆಲ್ಲ ಕೊಟ್ಟು ಬರ್ತೀನಿ. ಅವ್ರೇನು ಹಂಗೆ ರಾಮ ಸುಧಾರಿಸ್ಲಿಲ್ಲ, ಹಂಗಾಡಿದ್ರು ತಗೊಂಡೋಗಿ ಕೊಟ್ಟು ಬರ್ತೀನಿ. ಮಸ್ತಾಗೆ ಐತಿ. ಇವಾಗೇನು ನಮಗೆ ದುಡ್ಡೇನು ಇವಾಗೇನು ಕಮ್ಮಿ ಆಗಿಲ್ಲ ಮೇಡಮ್. ಅವ್ರಿಗೂ ದುಡ್ಡು ತಗೊಂಬಂದಿರೋದು ನೋಡಿರಿ ಆಶ್ಚರ್ಯ ಆಗುತ್ತೆ. ಎಲ್ಲಿ ಮಸ್ತಾಗಿ ಕುಡಿಕೊಂಡಿರ್ತಾರಲ್ವಿ ದುಡ್ಡ. ಕುಡಿಕೊಂಡಿರ್ತಾರಮ್ಮ ಮಸ್ತಾಗಿ. ಅವ್ರೇನು ಸಾಹುಕಾರರು ಯಾಕ ಎಲ್ಲನ ಮಸ್ತಾಗಿ ತಗೊಂಡಿರ್ತಾರೆ, ದುಡ್ಡೆಲ್ಲ ಕುಡಿಕೊಂಡಿರ್ತಾರೆ, ಬರ್ತಾರೆ ನೋಡೆಲ್ಲ ತಗೊಂಡ್ರು. ಅವ್ರಿಗೆ ದುಡ್ಡು ಏನು ಮಾಡೋಣ ನಮಗೆ ಸಾಹುಕಾರಗಳಿಗೆಲ್ಲನ ಹೊಲ ತಮ್ಮನ ಮನೆ ತಮ್ಮನ ಏನು ಮಾಡೋಣ ಅಮ್ಮಂಗೆ ಅವ್ರಿಗೆ ತಾಂಬ್ತಿರ್ತಾರೆ. ಇಷ್ಟನ ಕೊಡ್ಲೇಳು ಯಾಕೆ ಬಂದ ನಾಳೆ ಏನೋ ಬಿಟ್ಟು ಯಾಕೆ ಹೇಳು. ನಾನು ಸ್ವಲ್ಪ ಏನೋ ಎಲ್ಲ ಅದು ಕಾರಿಗೆಲ್ಲ ಡೆಕೋರೇಟ್ ಮಾಡಿಸ್ಬೇಕು, ಸ್ವಲ್ಪ ಅಮೌಂಟ್ ಕೊಡಿಲಿ. ನಾನು ಬೇರೆ ಸಾಲ ಐತಿ, 1 ಲಕ್ಷ ಕೊಡಿಲಿ. ನನಗೆ ಬೇಕಾಗಿತ್ತು 1 ಲಕ್ಷ ಏನಕ್ಕೆ ಬೇಕಾಗಿತ್ತು. ನಾನು ಅದಕ್ಕೆ ಹಾಕಿದ್ದು. ನೀನು 1 ಲಕ್ಷ ಕೊಡ್ತೀನಿ ಅಂದಿದ್ದೆ, ಸೈನ್ ಇಲ್ಲ ನಾನು ಹಾಕ್ತಿರ್ಲಿಲ್ಲ, ಕೊಡಿಲಿ. ಪಾಪ ಇಲ್ಲಿ ನೋಡು ಆ ಕಾರಿಂದ ಏನೈತಿ ಶೋರೂಮ್ನಾಗಳದ್ದು ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿಬಿಡು. ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿ ಪಾಪ ನೀನು ಇಲ್ಲೋಡು ಏನು ಸಾಲ ಐತೆ ಅದನ್ನ ತೀರಿಸ್ಕೊಂಬಂತಂದು ನೀನು ಸುಧಾರ್ಸಪ್ಪ ಮಾಡಿಸ್ಬಂತ. ಅದಕ್ಕೇನು ಡೆಕೋರೇಟ ಎಲ್ಲ ಸೀಟು ಪಾಟಿನೆಲ್ಲ ಹಾಕಿಸ್ಬೇಕಾ? ಎಲ್ಲ ಏನೋ ಡೆಕೋರೇಟ್ ಎಲ್ಲ ಮಾಡಿಸ್ಬೇಕು. ನನಗೆ ಖರ್ಚಿಗೆ ಬೇರೆ ಬೇಕಾಗಿತ್ತು, ಕೊಡು ನೀನು. ಕೊಡ್ತೀನಿ ಎಂದು ಕೊಡ್ಯಾಕಾತ್ಲಾಗ ಹೋಗ್ಲಿ ಅಡಿ ಪಾಪ, ಆಮೇಲೆ ಕೊಡ್ತೀನಿ. ನೀನೇನು ಹಂಗೆ ಆಡ್ತೀಯ. ಕೊಡ್ತೀನಿ ಸುಮ್ಕಿರು. ನೋಡಿ ನೆನ್ನೆ ಹೆಂಗನ ತಿರ್ಗಿ ಸೋಮವಾರ ಆಗುತ್ತೆ ಅಂತ ಹೇಳಿದ್ರು. ನೋಡಿ ಹೆಂಗ ನೆನ್ನೆ ಹೋಗಿತ್ಕತ್ತ ಎಲ್ಲ ಆತತ್ತ. ಎಲ್ಲ ದುಡ್ಡು ಕೊಟ್ಟವ್ರು ಇವತ್ತು. ನೋಡಿ ಇವತ್ತು ಭಾನುವಾರ ದುಡ್ಡು ತಗೊಂಬಂದು ಕೊಡ್ತೀವಿ ಅಂತ ಹೇಳಿದ್ರು. ಹೆಂಗೆ ತಗೊಂಬಂದು ಕೊಟ್ರತ್ತ. ಅವ್ರೇನಿಲ್ಲ ಯಾಕೆ ಹಂಗೆ ಅವರು ಕೊಟ್ಟೆ ಕೊಡ್ತಾರೆ. ನೀನು ಮಾರೋದು ಬೇಡ ಅಲ್ವೇನಿರಂಗಿ. ನೀ ಏನಾನ ಹೆಣ್ಣು ಪಣ್ಣು ನೋಡಕ್ಕೆ ಹೋದಾಗ ತಗೊಂಡೋಗಕ್ಕಾಗುತ್ತಲ್ವಿ. ಇರಲಿ ನೀನು ನಮ್ಮ ಹುಡುಗರು ಏನು ಕೆಲಸ ಮಾಡಲಿಲ್ಲ ಅಂದ್ರೆ ನಡೀತೈತಿ ಇನ್ಮೇಲಿಂದಾನ. ಪಾಪ ಯಾವ್ದಾನ ಒಂದು ಸೈಟ್ ನೋಡ್ರಪ್ಪ ಇಲ್ಲ ಟೌನ್ನಾಗೆ 1-2 ದಿನ ಸುಧಾರಿಸಿ ನೋಡಿರಿ ಅಂತೇನು. ಯಾಕೆ ಇವನು ಬಂದ ನನಗೊಂದು 1 ಲಕ್ಷ ಕೊಡು. ನಾನು ಫೋನ್ ತಗೋಬೇಕು, ಐಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ನನಗೆ ದುಡ್ಡು ಬೇಕಾಯ್ತಮ್ಮ. ನಮ್ಮ ಹುಡುಗರಿಗಂತೂ ಇಬ್ಬರೊಳಗೂ ಸೇರಿ ಕಣೆ ರಂಗಿ. ಏನು ಹಂಗೆ ಥರ ಆಡ್ತಾರೆ. ನಿನ್ಗೊಂದು ರೇಷ್ಮೆ ಸೀರೆ ಕೊಡಿಸ್ತೀನಿ ಮನೇನೆ ಒಳ್ಳೆ ರೇಟಿಗೆ ಮಾಡಿಸಿದ್ದು ನಮ್ಮ ಹೊಲನ. ನಾನು ನಿನಗೆ ಒಂದು ರೇಷ್ಮೆ ಸೀರೆ ಕೊಡಿಸ್ತೀನಿ. ನನಗೇನು ರೇಷ್ಮೆ ಸೀರೆ ಬೇಡಮ್ಮ. 1 ಲಕ್ಷ ದುಡ್ಡು ಕೊಡು. ನಾನು ಸಾಲ ಮಾಡ್ಕೊಂಡಿದ್ದೀನಿ, ಕೊಡ್ತೀನಿ. ನನಗೇನೇನು ರೇಷ್ಮೆ ಸೀರೆ ಕೊಡಬೇಡ. 1 ಲಕ್ಷ ದುಡ್ಡು ಕೊಡು, ಅದನ್ನ ಬೇಕಾದ್ರೆ ವಾಪಸ್ ಕೊಡ್ತೀನಿ. ನನ್ನೊಂದಿಟ್ಟು ಸಾಲ ಐತೆ, ಅದಕ್ಕಾಗಿನ ಸಾಲ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ. 1 ಲಕ್ಷ ಕೊಟ್ಬಿಡು, ಕೊಡ್ತೀನಿ. ಸರಿ ಆಯಿತು ಹೇಳಿ. ನಾನೀಗ ಏನೆಲ್ಲ ಸೈಟ್ ತಗೊಂಡು ಮನೆ ಕಟ್ಟಿಸ್ಬಿಡ್ತೀನಿ. ದುಡ್ಡು ಮನೆಗೆ ಇಕ್ಕೆಮಕ್ಕೂ ಭಯ. ನಾನೆಲ್ಲ ಹೇಳಿದ್ದೀನಿ, ನೋಡ್ತಾರೆ. ಒಳ್ಳೆ ಸೈಡ್ ದೊಡ್ಡದು ತಗೊಬಿಟ್ಟು ಒಂದೇ ಸತಿ ಮನೆ ಕಟ್ಟಿಸ್ಬಿಡೋಣ. ಮನೆ ಕಟ್ಸಿದ್ರೆ ಬಾಡಿಗೆಗಳು ಬರ್ತವೆ. ಆಮೇಲೆ ಇಲ್ಲೇದು ಕಟ್ಸೋಕ್ಕಾಗುತ್ತೆ, ಇಲ್ಲೇದು ಫಸ್ಟು ಆಮೇಲೆ ಕಟ್ಸೋಕ್ಕಾಗುತ್ತೆ. ಹೇಳು ಮುಂದಾಗೆ ನಾನು ಮದುವೆ ಆಗಬೇಕು. ಫಸ್ಟು ಇಲ್ಲೇದು ಊರಾಗ್ಲದ್ದು ಕಟ್ಟಿಸ್ಕೊಂಬನ. ಆ ಕಡೆದು ದೊಡ್ಡದಾಗೆ ಚೆನ್ನಾಗೆ ಇಲ್ಲೇ ಕಟ್ಟಿಸಿ ಆಮೇಲೆ ಅಲ್ಲಿ ಕಟ್ಸೋಣ. ನಾವು ಫಸ್ಟ್ ಅಲ್ಲಿ ಕಟ್ಸೋಣ ಬಿಡಲ್ಲ. ಅಲ್ಲಿ ಕಟ್ಸಿ ಬಾಡಿಗೆ ಬರ್ತಿರ್ತಾನೆ, ಬಾಡಿಗೆ ಮಸ್ತಾಗಿ ದುಡ್ಕೋಬೋದು. ಪಾಪ ಟೌನ್ನ ಕಟ್ಟಿಸ್ಬೇಕು ಫಸ್ಟು. ಸೈಟ್ ನನಗೆ ಗೊತ್ತು ಕಣಕ್ಕ. ಒಬ್ಬರು ಯಾರೋ ಹೇಳವ್ರೆ ಅಲ್ಲಿಗೆ ಹೇಳೋಣ ಅದೇಳಿ. ಅದನ್ನು ಗೊತ್ತು, ಅದು ಪರಿಚಯ ಇದ್ದಾರೆ ನನಗೆ. ಸೈಟ್ ತೋರ್ಸೋಣ ಬ್ರೋಕರು ಅವರು ಎಲ್ಲನೇ ಹೇಳಿದ್ರೆ ಸೈಟ್ ಎಲ್ಲ ತೋರಿಸ್ತಾರೆ. ಸೈಟ್ ತಗೊಬಿಡು, ದೊಡ್ಡದೊಂದು 30 ಪಟ್ಟಿಗಿನ ದೊಡ್ಡದಾಗಿರುತ್ತಲ್ಲ ಅಂತ ಸೈಟ್ ತಗೊಬಿಟ್ಟು ಮನೆ ಕಟ್ಟಿಸ್ಬೋದು. ನೀನು ಆರಾಮಾಗೆ ಮನೆ ಕಟ್ಸಿದ್ರೆ ಆರಾಮಾಗಿ ದುಡ್ಡು ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ.
ಮತ್ತು ಅದಕ್ಕೆ ನಾನು ಮನೆ ಕಟ್ಸೋಣ ಅಲ್ಲೇ ಟೌನ್ನಾಗೆ ಎಂಥ ಸೈಟು ನೋಡು ಇವಳೆ ಹೇಳು ಅವ್ರಿಗೆಲ್ಲನ ತಗೊಂಡು ಅದೆಲ್ಲ ರಿಜಿಸ್ಟ್ರ್ ಮಾಡಿಸಿ ಅದೆಲ್ಲ ಖರ್ಚು ಆಗೋದಕ್ಕೆ ಸುಮ್ಮನೆ ದುಡ್ಡು ಹಂಗೋಟು ಹಿಂಗೋಟು ಅದ್ವನ ಆಗುತ್ತೆ ಒಟ್ಟು ಯಾಕೆ ಸುಮ್ಮನೆ ಬಂಡವಾಳ ಬಂಡವಾಳ ಮಾಡ್ಕೆ ಬಿಡೋಣ. ಇವಾಗ ಇವ್ರದ್ದು ಎಷ್ಟೈತೆ ಸಾಲ ಎಲ್ಲನ ಅದನ್ನೆಲ್ಲ ತೀರಿಸಿ ಅಮ್ಮಮ್ಮ ಅಂದರೆ ಎಲ್ಲ ಕೊಟ್ಟಕ್ಕೆ ನಮ್ದೊಂದು 10 ಲಕ್ಷ ಸಾಲ ಆಯ್ತು ಅಷ್ಟೇ. 10 ಲಕ್ಷ ಸಾಲ ಇನ್ನು 90 ಲಕ್ಷ ದುಡ್ಡನ್ನ ಏನು ಮಾಡಿ ಏನಾದರೂ ಮಸ್ತಾಗಿ ಮಾಡ್ಕೋಬೋದು. ಅದಕ್ಕಾಗಿನ ಅದನ್ನೆಲ್ಲನ ಇವ್ರದ್ದು ಬೈಕಿಂದು ಇವೊಂದು ಬುಲೆಟ್ ಗಾಡಿದು ಕಾರಿಂದು ಎಲ್ಲನ ತೀರಿಸ್ಬಿಡ್ತೀನಿ ಸಾಲ. ಇವೊಂದು 2 ಲಕ್ಷ ಇವೊಂದೊಂದು 8 ಲಕ್ಷ ಐತೆ, 10 ಲಕ್ಷ ಐತೆ ಅಷ್ಟೇ ನಮ್ಮ ಸಾಲ. ಏನೂ ಇಲ್ಲ. ಅವ್ರದ್ದೆಲ್ಲ ಕೊಟ್ಬಿಟ್ರೆ ಕೊಡೋರ್ದೆಲ್ಲ ಬಡ್ಡಿ ಅದು ಇದು ಅಂತ ಹೋದ್ರೂ ಒಂದು 50,000 ಬಡ್ಡಿ ಬರುತ್ತೆ. ಅದು ಇದು ಎಲ್ಲ ಕೊಟ್ಬಿಡ್ತೀನಿ. ಎಲ್ಲ ಕೊಟ್ಟು ನಾನು ಸುಮ್ಮನೆ ಇನ್ನು 90 ಲಕ್ಷಕ್ಕೆ ನಾನು ಆಸ್ತಿ ಮಾಡಿ ಬಿಸಿ ಹಾಕ್ಬಿಡ್ತೀನಿ. ಮಾಮ್ ಏನೋ ಅಂತಿತ್ತು ದುಡ್ಡು ತಗೊಂಡು ಎಲ್ಲಿ ಇಕ್ಕೆಮ್ಮನ ಯಾಕೆ ಸುಮ್ಮನೆ ಕೊಟ್ಟಂಗಾತು ಅಂತೈತಿ ನಿಮ್ಮ ಮಾಮ್. ಅಯ್ಯೋ ದುಡ್ಡು ಇಕ್ಕೆಮ್ಮದೇನು ಬಾರ ಮರ ನೀನು ಇಟ್ಕಿನ್ನ ನೀನು 2-3 ಕೋಟಿ ದುಡ್ಡು ಕೊಟ್ರು ನಾನು ಇಕ್ಕೆಮ್ಮ ಕೆಪಾಸಿಟಿ ಇಕ್ಕೆಮ್ಮ ನಾನು ಹೊಲ ಮಾರೋದೇ ಬೇಡ ಅಂತ ನಿಮ್ಮ ಮಾಮ ಅಲ್ಲಿ ಸೈನ್ ಹಾಕ್ಬೇಕಾರೆ ಅಯ್ಯೋ ಇವಾಗ ಹೊಲ ಬೇರೆ ಮಾಡಿಸ್ತೀವಿ ಮಾಡಿಸ್ಬೇಕಪ್ಪ. ಮತ್ತು ನಾವು ದುಡ್ಡು ಕೊಟ್ಟವ್ರು ನಮಗೆ ಒಂದು ಸುಟ್ಕೇಸಿನ ತುಂಬ ದುಡ್ಡು ಕೊಟ್ಟವ್ರೆ ಅಂದಮೇಲೆ ನಾವು ಮಾಡಿಸ್ಲಿಲ್ಲ ಅಂದರೆ ಯಾರನ್ನ ಏನಂತಾರೆ ಇನ್ಯಾನು. ಆವಾಗ ಸುಮ್ಮನಾತು ನೋಡು. ಅಯ್ಯೋ ಇಷ್ಟು ದಿವಸ ಹೊಲ ಐತಿ ಅದ್ರಾಗೆ ನಾನು ದುಡ್ದಿದ್ದೀವಿ ಯಾವತ್ತೊಂದು ರೂಪಾಯಿ ಆದಾಯ ಇಲ್ಲಪ್ಪ. ಇಷ್ಟು ದಿವಸ ನೋಡಿದ್ದೀವಿ ಆದಾಯ, ಅದ್ರಾಗೆ ಏನೂ ನೋಡಿಲ್ಲ ನಾವು. ಇಷ್ಟು ದಿವಸ ಆಗೈತಿ ಅದ್ರಗಳದ್ದು ಏನೇನು ನೋಡಿಲ್ಲಪ್ಪ. ಏನಿಲ್ಲ ಸುಮ್ಮನೆ ಹೊಲ ಇಕ್ಕೊಂಡ್ರೆ ಹೊಲ ಮಾಡಿದ್ರೇನೆ ಅದ್ರಾಗ ಬರೋದು. ಮಾಡೋಕ್ಕಾಗಲ್ಲ, ಅದು ಮಾಡಿದ್ರೂ ಬೆಳೆ ಸಿಕ್ಕಿರೆ ಬೆಲೆ ಸಿಗಲ್ಲ, ಬೆಲೆ ಸಿಕ್ಕಿರೆ ಬೆಳೆ ಆಗಲ್ಲ. ಹಿಂಗೆ ಏನಾನೋ ಒಂದು ಸಮಸ್ಯೆಗಳು. ಅದಕ್ಕೆ ಮತ್ತೆ ಹೊಲ ಮಾರಿಸಿ ಮುಂದೆ ಮನೆ ಕಟ್ಟೋದೇ ವಾಸಿ ಅನ್ಸುತ್ತೆ. ಅದಕ್ಕೆ ಮಾರಿದಿರಲ್ಲ ಬಿಡು. ಇನ್ನು ನೀವು ಬುದ್ಧಿವಂತರಾಗಿ ದುಡ್ಡು ಇಕ್ಕೊಂಡೋಗೋದು ಕಲಿಬೇಕು. ದುಡ್ಡು ಕಳಿಬಾರ್ದು ಪಾಪ. ನಿಮ್ಮ ಕಾಕೊಂಡಿದ್ರೆ ಚೆನ್ನಾಗಿರ್ಬೇಕು ನೀವು. ಅದೇ ಮತ್ತೆ ಅವ್ರು ಕಾಕೊಂಡಿದ್ರೆ ಚೆನ್ನಾಗಿದ್ರೆ ಮಾತ್ರ ಇವರಿಬ್ರು. ಇಲ್ಲ ಅಂದರೆ ಒಂಥರ ಆಡ್ಕೊಂತಾರೆ. ನೀವು ಹೊಲ ಮಾರಿದ್ಕೊಂಡು ನೋಡಪ್ಪ ಮಾರಿ ಹೆಂಗಿದ್ರೆ ಅವನು ಮಾರಬೇಕು. ನೀವು ಮಾರಿರೋದು ನೋಡಿ ನೋಡಪ್ಪ ಹೊಲ ಮಾರಿ ಹೆಂಗಿದ್ದಾರೆ ಇವರು, ನಾನು ಮಾರಬೇಕು, ನಾನು ಹಿಂಗೆ ಇರ್ಬೋದಲ್ಲ ಅಂತೇಳಿ ಅವನು ಮಾರಬೇಕು ಹೊಲನ. ಅವಾಗ ಅಲೇನಿ ನಿನ್ನ ತಾಟ್ ಇನ್ನೂ ಚೆನ್ನಾಗಿ ಹೋಗುತ್ತೇನಪ್ಪ ಅಲ್ವೇ. ನಮ್ಮ ಸೀಮೆಜಲ್ಲಿದೆ ನಮ್ಮದೇ 1 ಕೋಟಿ ರೂಪಾಯಿಗೆ ಹೋಗೈತೆ. ಅವನದು ತೋಟ ಬೇರೆ ಹೋಗುತ್ತೆ ಅವಂದು. ನೋಡಮ್ಮ ತೋಟ ಬೇರೆ ಚೆನ್ನಾಗಿ ಹೋಗುತ್ತೆ. ಅಯ್ಯೋ ಚಿಕ್ಕಪ್ಪ ಎತ್ತಕ್ಕೆ ಮಾರತ್ತಕ್ಕ ಅಯ್ಯಪ್ಪ ಮಾರ ಅಂತಾನಲ್ಲ. ಅಯ್ಯೋ ಹೊಲ 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 ಅಂತೈತಿ. ಬೇಕಾದ್ರೆ ಯಾರ್ದ ನಮ್ಮದೇ ಕೊಟ್ರು ತಾಮಂಗಿತ್ತು. ದುಡ್ಡಿಲ್ಲ ಅಂತೇಳಿ ಸುಮ್ಮನಾಗೈತಿ. ಬೇಕಾದ್ರೆ ನಮ್ಮದೇನೆ ತಾಬೇಕು ಅಂಬೋದು ಬೋಲ ಅತಿ ಆಸೆಗಿತ್ತು. ತಗೋಬೇಕು ಅಂತ ಹೊಲ ಮನೆ ಅಂದರೆ ಬೋಲಾಸಿ. ಹೊಲ ಮಾಡಬೇಕು, ಹೊಲ ತಗೋಬೇಕು ಅಂಬೋದು ಬೋಲಾಸಿ ನಮ್ಮ ಚಿಕ್ಕಪ್ಪನಿಗೆ. ಅವನ ಕೈಲೆಲ್ಲ ಆಗುತ್ತಾ? ಆಗಲ್ಲ. ಹೊಲ ತಮಕಾಗುತ್ತಾ ಅವನ ಕೈಲಿ? ಏನೋ ಒಂದು 5-6 ಲಕ್ಷ ಇಕ್ಕೋಣ ಅಷ್ಟೇನು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅವನ ಕೈಲಿ. ಹೊಲ ಮಾರಿದ್ವಿ ಆಲೇನೆ ಹೆಂಗನ ದುಡ್ಡೆಲ್ಲ ಕೊಟ್ಟರು. 1 ಕೋಟಿ ರೂಪಾಯಿ ದುಡ್ಡು ಐತಿವ ನಮ್ಮ ಕೈಯಾಗಿ. 1 ಕೋಟಿ ರೂಪಾಯಿಗೆ ಹೊಲ ಮಾರಿವಿ. ಅದಕ್ಕೇನೆ ಇವಾಗ ಎಲ್ಲನ ಸೈಟ್ ಕಿಟ್ ಮಾಡಿ ಮನೆ ಕಟ್ಟೋಣ ಅಂತ ಇದೀವಿ. ಜಲ್ದಿ ಮಾಡಿಬಿಡ್ಬೇಕು. ನಮ್ಮ ಹುಡುಗರು ಸಾಲ ಮಾಡಿರೋದೆಲ್ಲ 10 ಲಕ್ಷ ಸಾಲ ತೀರಿಸಿ ಎಲ್ಲ ಜಲ್ದಿ ಮಾಡ್ಕೊಬಿಡ್ತೀವಿ. ಜಲ್ದಿ ಸಾವ್ಕಾರ ಆಗ್ಬಿಡ್ತೀವಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.